ಈ ಬರ್ಫಿಯಿಂದ ವಾಸನೆ ಬರ್ತಿದೆ. ಮೊದಲು ಇವನನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗಿ. ಅಯ್ಯೋ, ನಾವು ಮಾರ್ಕೆಟ್ಗೆ ಹೋಗ್ಬೇಕಿತ್ತಲ್ವಾ? ಚೀಕು ಮತ್ತೆ ಚೀಕು ಬಂಟಿಗೆ ಹೇಳ್ಬಿಡು, ಅವರು ಬರ್ಫಿಗೆ ಸ್ನಾನ ಮಾಡಿಸೋದಕ್ಕೆ. ಹೇಗಿದ್ರು ಇದು ಅವ್ರ ಜವಾಬ್ದಾರಿನೇ ಅಲ್ವಾ? ಆಹಾ, ಚೀಕು, ಬಂಟಿ. ಇವಾಗ ಏನ್ ಮಾಡ್ದೆ ನೀನು? ನೀನೇನ್ ಮಾಡ್ದೆ? ಫೌಲ್ ಬಾಲ್ ಹಾಕಿದ್ಯಾರು? ವಾಸನೆಯಿಂದ ಅಟ್ಯಾಕ್. ನೋಡಿ, ನಮ್ಮ ಮುದ್ದಾದ ನಾಯಿ ಎಷ್ಟೊಂದು ಗಲೀಜಾಗಿದೆ. ಯಾರಾದ್ರೂ ಇದನ್ನ ಕಸ ಅಂತ ಬಿಸಾಕ್ಬಿಟ್ರೆ ನೀವಿಬ್ರು ನಿಮ್ ಜವಾಬ್ದಾರಿನ ಯಾವಾಗ ನಿಭಾಯಿಸೋದ್ ಕಲಿತೀರಾ? ಈ ನಾಯಿ ಕೊಳೆ ಆಗಿರೋದಕ್ಕೆ ನಮ್ಗೆ ಯಾಕೆ ಲೆಕ್ಚರ್ ಕೊಡ್ತಿದ್ದಾರೆ? ಯಾಕೆ ಅಂದ್ರೆ ಬರ್ಫಿಗೆ ಸ್ನಾನ ಮಾಡಿಸೋ ಕೆಲ್ಸ ನಿಮ್ಮಿಬ್ಬರದು. ಹೋಗಿ ಸ್ನಾನ ಮಾಡಿಸಿ. ಬರ್ಫಿ ಸ್ನಾನ ಇದೇನಿದು? ಇದು ನಮ್ ಕೈಯಲ್ಲಿ ಆಗಲ್ಲ ಅಮ್ಮ. ಬರ್ಫಿಗೆ ಸ್ನಾನ ಮಾಡಿಸೋದಕ್ಕಿಂತ ಈಸಿ ಅಂದ್ರೆ ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗೋದಾಗಿರುತ್ತೆ ಅಮ್ಮ. ಸುಮ್ನಿರು. ಬರ್ಫಿ ಎಷ್ಟು ಒಳ್ಳೆಯವನು. ನೀವಿಬ್ರೆ ನಾಟಕ ಮಾಡ್ತಾ ಇದ್ದೀರಾ. ಸರಿತಮ್ಮ, ಹೋಗ್ ನೀನೇ ಸ್ನಾನ ಮಾಡಿಸು ಬರ್ಫಿಗೆ. ನಾನ್ ಮುಂದಿನ ಸಲ ಮಾಡಿಸ್ತೀನಿ. ನಾನ್ ಯಾಕೆ ಸ್ನಾನ ಮಾಡಿಸ್ಲಿ? ನೀನ್ ದೊಡ್ಡವನು, ನೀನ್ ಹೋಗ್ ಸ್ನಾನ ಮಾಡಿಸು. ನೀವಿಬ್ರು ಸೇರ್ ಸ್ನಾನ ಮಾಡಿಸ್ತೀರಾ? ನಿಮ್ಮ ಅಪ್ಪ ಮತ್ತೆ ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀವಿ. ನಾವ್ ವಾಪಸ್ ಬರಕ್ಕಿಂತ ಮೊದಲು ಬರ್ಫಿಗೆ ಸ್ನಾನ ಆಗಿರ್ಬೇಕು. ಆಲ್ ದ ಬೆಸ್ಟ್. ಪ್ರೀತಿಯ ಬರ್ಫಿ, ನೀನೇನಾದ್ರೂ ಸ್ನಾನ ಆಟ ಆಡಿದ್ರೆ ನಾನು ನಿನ್ಗೆ ಸ್ವೀಟ್ ಕೊಡ್ತೀನಿ. ಬರ್ಫಿ, ಇಬ್ರು ಅಜ್ಜಿದೀರು ಗಿಫ್ಟ್ ತಂದಾಗ ನಮ್ ಕೈಯಲ್ಲಿ ನೋಡೋದಕ್ಕಾಗ್ಲಿಲ್ಲ. ಆದ್ರೆ ನೀನು ಥರ್ಡ್ ಅಂಪೈರ್ ತರ ಎಲ್ಲ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ಯಲ್ವಾ? ನಿನಗಂತೂ ಖಂಡಿತ ಗೊತ್ತಿರುತ್ತೆ ಯಾವ ಗಿಫ್ಟ್ ನ ಯಾರ್ಯಾರು ತಂದಿರೋದು ಅಂತ. ನಿನ್ನ ನಾಟಕಗಳು ನನಗೆ ಚೆನ್ನಾಗಿ ಗೊತ್ತು ಬರ್ಫಿ. ವೆರಿ ಗುಡ್. ಒಂದ್ ವೇಳೆ ನೀನ್ ನನಗೆ ಹೇಳಿದ್ರೆ ಯಾವ ಗಿಫ್ಟ್ ನ ಯಾರು ತಂದಿರೋದು ಅಂತ, ನಾನ್ ನಿನಗೆ ನಿನ್ನ ಫೇವ್ರೆಟ್ ಟ್ರೀಟ್ ಕೊಡ್ತೀನಿ. ಸಾಯಂಕಾಲ ಪಾರ್ಕಿಗೆ ವಾಕಿಂಗ್ ಕೂಡ ಕರ್ಕೊಂಡು ಹೋಗ್ತೀನಿ. ಒಂದ್ ವೇಳೆ ಥರ್ಡ್ ಎಂಪೈರ್ ಡಿಸಿಷನ್ ಕೊಟ್ಬಿಟ್ರೆ ಆಗ ನಾನು ಗೇಮಿಂದ ಪಕ್ಕ ಔಟ್ ಆಗ್ತೀನಿ. ಏನಾದ್ರೂ ಮಾಡ್ಲೇಬೇಕು. ಇಲ್ಲೂ 2 ಗಿಫ್ಟ್ ಇದೆ. ಅಲ್ಲೂ 2 ಗಿಫ್ಟ್ ಇದೆ. 1ಕ್ಕೆ 2, 2ಕ್ಕೆ 4. ಲೆಟ್ಸ್ ಹ್ಯಾವ್ ಸಮ್ ಫನ್. ಅಯ್ಯೋ, 2 ಇದ್ದಿದ್ದು 4 ಹೇಗಾದ್ವು? ಇವಾಗ ಟೈಮ್ ವೇಸ್ಟ್ ಮಾಡದೆ ಬೇಗ ಹೇಳು ಯಾವ್ದು ಯಾರು ತಂದಿರೋದು ಅಂತ. ಏನು, ಅಜ್ಜಿ ತಂದಿರೋ ಗಿಫ್ಟ್ ಇದಾ? ಇನ್ನೊಬ್ರು ಅಜ್ಜಿ ತಂದಿರೋ ಗಿಫ್ಟ್ ಇದಾ? ಪಾಪ ಬರ್ಫಿ. ಬರ್ಫಿ, ಈಗ ಬಂಟಿ ಮೇಲೆ ನೀನ್ ಕಣ್ಣಿಡು. ಒಂದ್ ವೇಳೆ ಎಕ್ಸರ್ಸೈಸ್ ಮಾಡೋದ್ ನಿಲ್ಸಿದ್ರೆ ನೀನು ಬೊಗಳೋದಕ್ ಶುರು ಮಾಡು. ಸುಸ್ತಾಗೋಯ್ತು. ಬರ್ಫಿ, ನನ್ ಮಗನೇ, ನನ್ ಮೇಲೆ ಯಾರು ಕಣ್ಣಿಡ್ತಾರೋ ಅವ್ರ ಮೂಗು ಕಪ್ಪು. ಮಾಡ್ತೀನಿ. ಇದಂತೂ ಚೀಕುನ ಕ್ರಿಕೆಟ್ ಹೆಲ್ಮೆಟ್ಟು. ಇದ್ರರ್ಥ ಚೀಕು ಕ್ರಿಕೆಟ್ ಗ್ರೌಂಡ್ ಇಂದ ಇಲ್ಲಿಗೆ ಬಂದು ಬಚ್ಚಿಟ್ಕೊಂಡಿದ್ದಾನೆ. ಬರ್ಫಿ, ನೀವು ಬರ್ಫಿಗೆ ನನ್ನ ಮೇಲೆ ಕಣ್ಣಿಡಕ್ ಹೇಳಿದ್ರಿ ಅಲ್ವಾ?
ಆದ್ರೆ ಈಗ ನಾನೇ ಅವನ ಮೇಲೆ ಕಣ್ಣಿಡ್ಬೇಕಾಗುತ್ತೆ. ಆ? ಅಲ್ಲಿ ನೋಡಿ ಎಲ್ಲಿಗೆ ಹೋಗ್ತಿದ್ದಾನೆ ಬರ್ಫಿ. ನೀವು ಹೂ ಅಂದ್ರೆ ನಾನು ಹೋಗಿ ಅವನ ಕರ್ಕೊಂಡ್ ಬರ್ತೀನಿ. ನೀನು ಎಕ್ಸರ್ಸೈಸ್ ಮಾಡ್ತಾ ಇರು, ನಾನ್ ಬರ್ಫಿನ ಕರ್ಕೊ ಬರ್ತೀನಿ. ತಾತ ಬರ್ಫಿನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ, ಆದ್ರೆ ಬರುವಾಗ ಚೀಕು ಕಿವಿ ಹಿಡ್ಕೊಂಡ್ ಬರ್ತಾರೆ. ನೀನೇನಾದ್ರೂ ಈಗ ಸುಮ್ಮನೆ ಆಗ್ಲಿಲ್ಲ ಅಂದ್ರೆ ನನ್ನ ಮಾತು ನಿಂತು ಹೋಗ್ಬಿಡುತ್ತೆ. ಓ ಹಾ ಹಾ ಬರ್ಫಿ ಬರ್ಫಿ ಓಹೋ ಅರೆ ಇದು ಯಾರ ನಾಯಿ? ಇದು ನಮ್ ನಾಯಿ. ಏನಾಯ್ತು? ಆಗ್ಲೇ ನಿನ್ ಮೊಮ್ಮಗನ್ನ ನಿನ್ ಕೈಲಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಈ ನಾಯಿನ ಸಂಭಾಳ್ಸಕ್ ಆಗ್ತಿಲ್ವಲ್ಲ? ನೀವು ನಿಮ್ಮನ್ ಸಂಭಾಳಿಸ್ಕೊಳ್ಳಿ. ಈಗೇನಾಯ್ತು? ಕೇಳಿ ಏನ್ ಆಗಿಲ್ಲ ಅಂತ. ಹೌದಾ, ಏನು ಆಗಿಲ್ವಾ? ಓಹೋ, ನಿಮ್ಮ ನಾಯಿ ನನ್ನ ಪಾಟನ್ನೆಲ್ಲ ಬೀಳ್ಸಿ ಹಾಳ್ ಮಾಡಿದೆ. ಸಾರಿ, ತಪ್ಪಾಗೋಯ್ತು. ಮತ್ತೆ ಈ ತರ ಆಗೋದಿಲ್ಲ. 2 ಸರಿ ಆಗೋಯ್ತು. ಆ 3ನೇ ಸರಿ ನನ್ನ ಅರ್ಥ 3ನೇ ಸರಿ ಆಗೋದಿಲ್ಲ ಅಂತ. ಬಂಟಿ ಅಂದ್ರೆ ಬಂಟಿ, ಮತ್ತೆ ನೀನು ನಡಿ.